ಪರವಾಗಿಲ್ವೇ? ನಾನು ಹೇಳಿದ ತಕ್ಷಣ ಅದಿತಿನ ಕರ್ಕೊಂಬಂದ್ಬಿಟ್ರಿ. ವಿಷಯ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಈಗ ನನಗೆ ಅರ್ಥ ಆಯ್ತು. ಲೇ, ಅತಿಯಾದ ವೇಗ ಅಪಘಾತಕ್ಕೆ ಕಾರಣ. ನೀನು ಹುಡುಗಾಟ ಆಡ್ತಿರೋದು ಈ ಪ್ರಿಯಾ ಜೊತೆ, ಅದೊಳ್ಳೇದಲ್ಲ. ಗೊತ್ತು, ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರೆಸಿದ್ದು. ನೋಡಿ, ಲಕ್ಷ್ಮಿ ನನಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಅದಿತಿನ ಪ್ರೀತಿಸೋ ನಾಟಕ ಆಡಿದೆ. ಮುಂದೆ ಅವಳನ್ನ ಗೋಳಾಡಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀವು ನಿಮ್ಮ ಅಣ್ಣನ ಹತ್ರ ಮಾತಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡ್ಮೇಲೆ ನನ್ನ ನಿರ್ಧಾರನ ಬದಲಾಯಿಸಿದೆ. ಅದಿತಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಮನೆ ಹಿರಿಮಗಳು, ನೋಡಕ್ಕೂ ಚೆನ್ನಾಗಿದ್ದಾಳೆ. ಇದನ್ನೆಲ್ಲ ಯೋಚನೆ ಮಾಡಿ ಅದಿತಿನ ನಿಜವಾಗ್ಲೂ ಪ್ರೀತಿ ಮಾಡಕ್ಕೆ ಶುರು ಮಾಡಿದೆ. ಅದಿತಿ, ನೀವು ಒಪ್ಪಿದ್ರು ಒಪ್ಪದೆ ಹೋದ್ರು ಅದಿತಿನ ನಾನು ಲವ್ ಮಾಡೋದು, ಮದುವೆ ಆಗೋದಂತೂ ಫಿಕ್ಸು. ನಿಮ್ಮ ದಾರಿಗೆ ನಾನು ಅಡ್ಡ ಬರಲ್ಲ, ನೀವು ಅಷ್ಟೇ ನನ್ನ ದಾರಿಗೆ ಅಡ್ಡ ಬರೋ ಪ್ರಯತ್ನ ಏನಾರು ಮಾಡಿದ್ರೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಲೇ, ನೀನಿನ್ನು ಚಿಕ್ಕ ಹುಡುಗ. ಅದಕ್ಕೆ ನಾನು ನಿಮ್ಮ ದಾರಿನೇ ಫಾಲೋ ಮಾಡ್ತಾ ಇದ್ದೀನಿ. ಹಿಂದೆ ಆನೆ ಅಂತ ಬಲ ಇದ್ರೆ ಅಜ್ಜಿನೂ ನಡೆಯೋ ಪ್ರಯತ್ನ ಪಡ್ತಾಳಂತೆ. ನನಗೆ ನೀವು ಹಾಗೆ. ಪ್ರಿಯ ಚಿಕ್ಕಮ್ಮ, ಹಾ ಬಂದೆ. ನಿಮ್ಮಿ ಮೌನಾನ ಸಮ್ಮತಿ ಅನ್ಕೋತೀನಿ. ಏನ್ ಮಾತಾಡ್ತಿದ್ರಿ? ಏನೂ ಇಲ್ಲ, ಹಾಗೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ತಿದ್ವಿ. ಜಗನ್ ಎಷ್ಟು ಲವ್ ಮಾಡ್ತಾನೆ? ಅದಿತಿ, ನನಗೇನೋ ಅವನು ನೋಡಿದ್ರೆ ಒಳ್ಳೆ ಥರ ಕಾಣಿಸಲ್ಲ. ಅವನ ಜೊತೆ ಮಾತಾಡಿದ್ಮೇಲೆ ಅವ್ನು ದೊಡ್ಡ ಫ್ರಾಡ್ ಅನ್ನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ, ನೋಡೋಕೆ ಮಾತಿನಲ್ಲಿ ಸ್ವಲ್ಪ ಒರಟ ಅನಿಸ್ತಾನೆ, ಆದ್ರೆ ಮನ್ಸು ಮಾತ್ರ ಮಗು ಥರ. ಏನ್ ಹೇಳ್ತಿರ್ಬೋದು? ಖಂಡಿತ ನನ್ನ ಬಗ್ಗೆ ಒಳ್ಳೇದಂತೂ ಹೇಳ್ತಾ ಇರಲ್ಲ. ನೀವು ಇಲ್ಲೇ ಇರಿ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲ ಅದಿತಿ, ಅದು ಅಲ್ಲ. ಹಾಯ್ ಜಗನ್. ಹಾಯ್. ಸಾರಿ, ಅದು ಅದಿತಿ, ನೀನ್ ನನ್ನ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನಗೆ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಗತ್ತೆ. ನಿನಗೇನು ಹೇಳಬೇಡ, ನಾನು ಹೇಳೋದನ್ನ ಕೇಳಿಸ್ಕೊ. ಅದಿತಿ, ನಾನು ನಿನ್ನನ್ನು ಒಂದು ದಿನ ನೋಡದೇ ಇದ್ರು ನನ್ನ ಪ್ರಾಣ ಹೋದಾಗ ಆಗತ್ತೆ. ಆದರೂ ನಾನು ನಿನ್ನನ್ನು ಮರೀಲೇಬೇಕು. ಇನ್ಮೇಲೆ ನಾವಿಬ್ರು ಭೇಟಿ ಆಗೋದು ಬೇಡ. ಯಾಕೆ? ನಿಮ್ಮ ಫ್ಯಾಮಿಲಿಗೋಸ್ಕರ, ನೀನು ಓದಿಗೋಸ್ಕರ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಜಗನ್. ಅದಿತಿ, ನಮ್ಮ ಲವ್ಗಿಂತ ನಿಮ್ಮ ಫ್ಯಾಮಿಲಿನೇ ಮುಖ್ಯ. ನೀನು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀಯ ಅಂತಲೂ ಗೊತ್ತು. ಇವತ್ತಿಂದ, ಈ ಕ್ಷಣದಿಂದ ಇದೆಲ್ಲ ಬಿಟ್ಬಿಡೋಣ. ನಮ್ಮ ಲವ್ನ ಬ್ರೇಕಪ್ ಮಾಡ್ಕೊಂಬಿಡೋಣ. ಫ್ರೆಂಡಾಗಿ ಕೂಡ ಇರೋದು ಬೇಡ. ದಿಢೀರಂತ ಇದು ಕಷ್ಟ ಅನ್ನಿಸ್ಬೋದು. ಏನು ಎಮೋಷ್ನಲ್ ಆಗೇನೋ ಮಾತಾಡ್ತಾ ಇರೋ ಹಾಗಿದೆ. ಇಲ್ಲ, ನನ್ನ ಬಗ್ಗೆ ಏನಾದರೂ ಹೇಳ್ತಿರ್ಬೋದಾ? ಜಗನ್, ಯಾಕೆ ದಿಢೀರಂತ ಏನೇನೋ ಮಾತಾಡ್ತಿದ್ಯಾ? ಅದಿತಿ, ನಾನು ಹೇಳಿದ್ದನ್ನ ಯೋಚನೆ ಮಾಡಿ ನೋಡು, ನಿನಗೆ ಸರಿ ಅನ್ಸತ್ತೆ. ಅಲ್ಲ ನೋಡು, ನೀನು ಬಂದು ತುಂಬ ಹೊತ್ತಾಯ್ತು. ನಿಮ್ಮಮ್ಮ ನೀನು ಹುಡುಕ್ತಾ ಇರ್ಬೋದು. ಹೊರಡು. ಅದಿತಿ, ಏನಂತಾನೆ ನಿಮ್ಮ ಹುಡುಗ? ಓದೋ ವಯಸ್ಸಲ್ಲಿ ಓದದೆ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಬೇಡ, ನಿನ್ನ ಫ್ಯಾಮಿಲಿಗೋಸ್ಕರ ಲವ್ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ದ.